ನಾನಿದ್ದೀನಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ವುಮೆನ್ಸ್ ODI ಮ್ಯಾಚ್ ನಡೀತಿದೆ. ಟಾಸ್ ಗೆದ್ದಿದ್ದು ಟೀಮ್ ಇಂಡಿಯಾ, ಎಲ್ಲರೂ ಕೂಡ ಔಟ್ ಆಗ್ತಾರೆ. ಆದ್ರೆ ಡಾರ್ಲಿಂಗ್ ಸ್ಮಿತಿ ಮಂದಣ್ಣ ಅಂತೂ ಸೂಪರ್ ಆದಂತ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಬ್ಯಾಟ್ ಇಂದ ಬೆಂಕಿ ಫೋರ್ಗಳು ಬರುತ್ತೆ, ಭರ್ಜರಿ ಸಿಕ್ಸ್ ಕೂಡ ಹೊಡಿತಾರೆ, ಶತಕ ಕೂಡ ಬಾರಿಸ್ತಾರೆ. ನಾನು ಕೂಡ ಅವ್ರ ಜೊತೆ ಬ್ಯಾಟಿಂಗ್ ಆಡೋಣ ಅಂತ ಹೋದೆ, ನನಗೆ ಸೇರಿಸ್ಕೊಂಡಿಲ್ಲ. ನಾನು ಹೋಗಿ ಒಂದು ರೈಸ್ ಬಾತ್ ನ ತಗೊಂಡ್ಬಂದೆ. ರೈಸ್ ಬಾತ್ ಬೆಲೆ ಎಷ್ಟಪ್ಪ ಅಂದ್ರೆ 50 ರೂಪಾಯಿ. ಮ್ಯಾಚ್ ನಲ್ಲಿ ಸ್ಮಿತಿ ಮಂದಣ್ಣ ಬೆಂಕಿ ಆರ್ಭಟ ಆದ್ರೆ ಸ್ಟೇಡಿಯಂ ನಲ್ಲಿ ನಮ್ದೇ ಆರ್ಭಟ. ಮೊದಲು ಟ್ರೈ ಮಾಡಿದ್ದು ಶ್ರೀನಿಧಿ ರೈಸ್ ಬಾತ್ ತಿಂದ್ಬಿಟ್ಟು ಚೆನ್ನಾಗಿದೆ ಅಂದ. ಅದಾದ್ಮೇಲೆ ನಾನು ಕೂಡ ಟ್ರೈ ಮಾಡಿದೆ. ಕ್ವಾಂಟಿಟಿ ಓಕೆ ಅಂತ ಹೇಳ್ತೀನಿ. ರೈಸ್ ಬಾತ್ ಟೇಸ್ಟ್ ಚೆನ್ನಾಗಿತ್ತು. ನಾನು ದೀಪಗೂ ಕೂಡ ಒಂದು ಸ್ಪೂನ್ ಅಲ್ಲಿ ತಿನ್ನಿಸಿದೆ. 50 ಓವರ್ಸ್ ನಮ್ಮ ಟೀಮ್ ಇಂಡಿಯಾ ಆಡುತ್ತೆ, 265 ಹೊಡೆಯುತ್ತೆ. ಸ್ಮಿತಿ ಮಂದಣ್ಣ ಸೂಪರ್ ಆಗಿ ಬ್ಯಾಟಿಂಗ್ ಮಾಡ್ತಾರೆ. ಮತ್ತೆ ನಮ್ಮ ಟೀಮ್ ಇಂಡಿಯಾ ಬೌಲಿಂಗ್ ಮಾಡೋದಕ್ಕೆ ಬರ್ತಾರೆ. ಬೆಂಕಿ ಭರ್ಜರಿ ಬೌಲಿಂಗ್ ನಮ್ಮ ಟೀಮ್ ಇಂಡಿಯಾ ಮಾಡುತ್ತೆ. ನಾನು ಕೂಡ ಬೌಲಿಂಗ್ ಮಾಡೋಣ ಅಂತ 2 ಸಮೋಸ ತಗೊಂಡ್ಬಂದೆ. ಸಮೋಸ ಪ್ರೈಸ್ ಎಷ್ಟು ಗೊತ್ತಾ? 2ಕ್ಕೆ 40, 1ಕ್ಕೆ 20. ಟೇಸ್ಟ್ ಬಗ್ಗೆ ಹೇಳೋದಾದ್ರೆ ಟೇಸ್ಟ್ ಸಖತ್ತಾಗಿತ್ತು ಅಂತ ಹೇಳ್ತೀನಿ. ಚಟ್ನಿ ಜೊತೆಗೆ ಒಳ್ಳೆ ಕಾಂಬಿನೇಷನ್. ಹಾಗೇನೆ ಮ್ಯಾಚ್ ನೋಡೋದಕ್ಕೆ ಕಂಟಿನ್ಯೂ ಮಾಡಿದೆ. ನಮ್ಮ ಬಾಯ್ಸು ಕೂಡ ತಗೊಂಡ್ಬಂದು ತಿಂದಿ ಮುಗಿಸಿದ್ರು. ಸ್ಟ್ಯಾಂಡ್ ಇಂದ ಆಚೆ ಬಂದು ಸ್ವಲ್ಪ ಹೊಟ್ಟೆ ಹಸಿತಿತ್ತು ಅಂದ್ಬಿಟ್ಟು ಒಂದು ಇಡ್ಲಿನ ತಗೊಂಡೆ. ಇದರ ಬೆಲೆ ಎಷ್ಟಪ್ಪ ಅಂದ್ರೆ 20 ರೂಪಾಯಿ. ಇಡ್ಲಿ ಚಟ್ನಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ನನ್ನ ಪ್ರಕಾರ ಚೆನ್ನಾಗಿತ್ತು. ಅದಾದ್ಮೇಲೆ ದೀಪು ಪಾಪ್ಕಾರ್ನ್ ತಗೊಂಬಂದ. ಮ್ಯಾಚ್ ನೋಡ್ಕೊಂಡು ನಾನು ಪಾಪ್ಕಾರ್ನ್ ತಿಂದು ಮುಗಿಸಿದೆ. ಪಾಪ್ಕಾರ್ನ್ ಟೇಸ್ಟ್ ಕೂಡ ಓಕೆ ಆಗಿತ್ತು. ಪ್ರೈಸ್ ಎಷ್ಟಪ್ಪ ಅಂದ್ರೆ 30 ರೂಪಾಯಿ. ಕಾಸ್ಟ್ಲಿ ಗುರು. ಆಶಾ, ರೇಣುಕಾ, ದೀಪ್ತಿ ಶರ್ಮಾ ಸೂಪರ್ ಆಗಿ ಬೌಲಿಂಗ್ ಮಾಡ್ತಾರೆ. ಸೌತ್ ಆಫ್ರಿಕಾ ತಂಡ ಆಲ್ ಔಟ್ ಆಗುತ್ತೆ. 143 ರನ್ಸ್ ಇಂದ ನಮ್ಮ ಟೀಮ್ ಇಂಡಿಯಾ ತಂಡ ಗೆದ್ದಿದೆ. ಡಾರ್ಲಿಂಗ್ ಬೆಂಕಿ ಸೆಂಚುರಿ. ಟೀಮ್ ಇಂಡಿಯಾ ಸೂಪರ್ ಬೌಲಿಂಗ್. ಸೌತ್ ಆಫ್ರಿಕಾ ಧೂಳಿಪಟ. ಟೀಮ್ ಇಂಡಿಯಾ ಗೆದ್ದಿದೆ. ಇದು ಸ್ಟೇಡಿಯಂ ಅಲ್ಲಿ ನಾನು ತಿಂದಿದ್ದು.